ವೀಕ್ಷಕರೇ, ಮನೆಯೇ ಮಂತ್ರಾಲಯ, ಮನವೇ ದೇಗುಲ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಮನೆ ಎಂಬುದು ಕೇವಲ 4 ಗೋಡೆಗಳ ಕಟ್ಟಡವಷ್ಟೇ ಅಲ್ಲ, ಅದು ನಮ್ಮ ಬದುಕಿನ ಸಕಲ ಸುಖ ದುಃಖಗಳ ಸಾಕ್ಷಿ, ನಮ್ಮ ನೆಮ್ಮದಿಯ ಅಂತಿಮ ನಿಲ್ದಾಣ. ಆದರೆ ಕೆಲವೊಮ್ಮೆ ಅದೇ ಮನೆಯೊಳಗೆ ಕಾಲಿಟ್ಟರೆ ಸಾಕು, ಮನಸ್ಸಿಗೆ ಭಾರವಾದಂತೆ ಅನಿಸುತ್ತೆ. ದಂಪತಿಗಳ ನಡುವೆ ಅನಗತ್ಯ ಜಗಳ, ಹಣ ಎಷ್ಟೇ ಬಂದರೂ ಕೈಯಲ್ಲಿ ಉಳಿಯದೇ ಇರುವುದು, ಇವೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಜನ. ಬಹಳಷ್ಟು ಜನ ತಮ್ಮ ಹಣೆ ಬರಹ ಅಥವಾ ರಾಶಿ ನಕ್ಷತ್ರವನ್ನು ದೂಷಿಸ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಅಡಗಿರುವ ನಕಾರಾತ್ಮಕ ಶಕ್ತಿಯೇ ನಿಮ್ಮ ಪ್ರಗತಿಗೆ ಮುಳ್ಳಾಗಿರಬಹುದು ಅನ್ನೋದು ನಿಮಗೆ ತಿಳಿದಿದೆ. ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಕೇವಲ 4 ದೈವಿಕ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅಲ್ಲಿ ದಾರಿದ್ರ್ಯ ಸುಳಿಯಲು ಸಾಧ್ಯವೇ ಇಲ್ಲ. ಆ ರಹಸ್ಯಮಯ ವಸ್ತುಗಳು ಯಾವುವು, ಅವುಗಳನ್ನು ಎಲ್ಲಿ ಮತ್ತು ಹೇಗಿಡಬೇಕು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಕಾರಾತ್ಮಕತೆಯ ಸಂಕೋಲೆ ಮತ್ತು ಶ್ರೀಯಂತ್ರದ ರಹಸ್ಯ. ವೀಕ್ಷಕರೇ, ಹೋಮ ಹವನಗಳು ನಡೆಯದೆ ಪೂಜೆ ಪುನಸ್ಕಾರವಿಲ್ಲದ ಮನೆಗಳು ಕ್ರಮೇಣ ನಕಾರಾತ್ಮಕ ಶಕ್ತಿಗಳ ತಾಣವಾಗ್ತವೆ. ಇತ್ತೀಚಿನ ಧಾವಂತದ ಬದುಕಲ್ಲಿ ನಮಗೆ ಇದೆಲ್ಲದಕ್ಕೂ ಕೂಡ ಸಮಯವಿಲ್ಲದಂತಾಗಿದೆ. ಆದರೆ ಈ ನಿರ್ಲಕ್ಷ್ಯವೇ ನಮ್ಮನ್ನು ಆರ್ಥಿಕ ಪಾತಾಳಕ್ಕೆ ತಳ್ಳಬಹುದು. ಇದಕ್ಕೆ ಪರಿಹಾರವಾಗಿ ಮೊದಲಿಗೆ ನೋಡಬೇಕಾಗಿರುವುದು ಶ್ರೀಯಂತ್ರವನ್ನ. ಶ್ರೀಯಂತ್ರವು ಕೇವಲ ಒಂದು ಲೋಹದ ಚೂರು ಅಥವಾ ಚಿತ್ರವಷ್ಟೇ ಅಲ್ಲ, ಇದು ಸಾಕ್ಷಾತ್ ಮಹಾಲಕ್ಷ್ಮಿಯ ಜಾಮಿತಿಯ ರೂಪ. ಇದರ ತ್ರಿಕೋಣಾಕಾರದ ವಿನ್ಯಾಸ ಬ್ರಹ್ಮಾಂಡದ ಕಾಸ್ಮಿಕ್ ಶಕ್ತಿಯನ್ನು ಆಕರ್ಷಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಪ್ರತಿ ಶುಕ್ರವಾರ ಈ ಯಂತ್ರಕ್ಕೆ ಗುಲಾಬಿ ನೀರನ್ನು ಪ್ರೋಕ್ಷಣೆ ಮಾಡಿ ಓಂ ಶ್ರೀಂ ಹೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಅಂತ ಜಪಿಸಿ ನೋಡಿ. ನಿಮ್ಮ ಮನೆಯ ವಾಸ್ತು ದೋಷಗಳು ಕರಗಿ ಹಣಕಾಸಿನ ಹರಿವು ಹೆಚ್ಚಾಗುವುದನ್ನು ನೀವೇ ಗಮನಿಸ್ತೀರಾ. ತುಳಸಿ ಅಕಾಲಿಕ ನಷ್ಟಗಳ ತಡೆಗೋಡೆ. ಎರಡನೆಯದಾಗಿ, ಭಾರತೀಯ ಸಂಸ್ಕೃತಿಯ ಜೀವಾಳವಾಗಿರುವ ತುಳಸಿ ಗಿಡ. ತುಳಸಿ ಇಲ್ಲದ ಮನೆ ಅನಾಥ ಎಂಬ ಮಾತಿದೆ. ತುಳಸಿ ಎಂದರೆ ಲಕ್ಷ್ಮಿಯ ಸ್ವರೂಪ ಮತ್ತು ಶ್ರೀ ವಿಷ್ಣುವಿನ ಪರಮಪ್ರಿಯೆ. ವಿಜ್ಞಾನದ ಪ್ರಕಾರ ಓಝೋನ್ ಬಿಡುಗಡೆ ಮಾಡುವ ಈ ಗಿಡ ಆಧ್ಯಾತ್ಮಿಕವಾಗಿ ರಾಹುಕೇತುವಿನ ಕೆಟ್ಟ ದೃಷ್ಟಿಯನ್ನು ತಟಸ್ಥಗೊಳಿಸುತ್ತೆ. ಮನೆಯ ಪೂರ್ವ ದಿಕ್ಕಿನಲ್ಲಿ ತುಳಸಿ ನೆಲೆಸಿದರೆ ಅಲ್ಲಿ ಅಗ್ನಿ ತತ್ವ ಶುದ್ಧೀಕರಣಗೊಳ್ಳುತ್ತಾ ಹೋಗುತ್ತೆ. ಸಂಜೆ ಹೊತ್ತಲ್ಲಿ ತುಳಸಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪ ಬೆಳಗುವ ಮನೆಯಲ್ಲಿ ಅಕಾಲಿಕ ನಷ್ಟ ಅಥವಾ ಆಕಸ್ಮಿಕ ಅಪಘಾತಗಳಿಗೆ ಜಾಗವಿರುವುದಿಲ್ಲ. ಶ್ರೀಹರಿಯ ಕೃಪೆ ಇರುವಲ್ಲಿ ಸಂಪತ್ತು ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ರುದ್ರಾಕ್ಷಿ ಶಿವನ ಕಣ್ಣೀರಿನ ಅದ್ಭುತ ಶಕ್ತಿ. ವೀಕ್ಷಕರೇ, ಮನೆಯಲ್ಲಿರಬೇಕಾದ 3ನೇ ಮಹಾನ್ ವಸ್ತುವೇ ರುದ್ರಾಕ್ಷಿ. ರುದ್ರಾಕ್ಷಿ ಎಂದರೆ ಶಿವನ ನೇತ್ರಗಳಿಂದ ಉದುರಿದ ಹನಿಗಳಿಂದ ಸೃಷ್ಟಿಯಾದ ಅಮೂಲ್ಯ ಮಣಿ. ಶಿವನು ಭೋಲೆನಾಥ, ಭಕ್ತರ ಕಷ್ಟಕ್ಕೆ ಬೇಗನೆ ಕರಗುವ ದೈವ. ಮನೆಯಲ್ಲಿ 5 ಮುಖದ ರುದ್ರಾಕ್ಷಿಯನ್ನು ಇಟ್ಕೊಳ್ಳೋದು ಅಥವಾ ಧರಿಸುವುದು ಗ್ರಹಗತಿಗಳ ವ್ಯತಿರಿಕ್ತ ಪ್ರಭಾವವನ್ನು ತಪ್ಪಿಸುತ್ತೆ. ವಿಶೇಷವಾಗಿ ಚಂದ್ರನ ಪ್ರಭಾವದಿಂದ ಉಂಟಾಗುವ ಮಾನಸಿಕ ಅಶಾಂತಿಯನ್ನು ಇದು ತಡೆಯುತ್ತೆ. ಈ ರುದ್ರಾಕ್ಷಿಯನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದು ಅಥವಾ ಹಣ ಇಡುವ ತಿಜೋರಿಯಲ್ಲಿ ಇಡುವುದರಿಂದ ಹಣದ ವ್ಯರ್ಥ ವ್ಯಯ ನಿಂತು ಆರ್ಥಿಕ ಸ್ಥಿರತೆ ಲಭಿಸುತ್ತೆ ಆ ಮನೆಯಲ್ಲಿ. ಹನುಮಾನ್ ಚಾಲೀಸಾದ ಪಠ ದುಷ್ಟಶಕ್ತಿಗಳ ಸಿಂಹಸ್ವಪ್ನ. ಕೊನೆಯದಾಗಿ ಮತ್ತು ಅತ್ಯಂತ ಶಕ್ತಿಶಾಲಿಯಾದದ್ದೆಂದರೆ ಹನುಮಾನ್ ಚಾಲೀಸಾದ ಲಿಪಿ ಇರುವ ಫೋಟೋ. ಹನುಮಂತನು ಚಿರಂಜೀವಿ, ಕಲಿಯುಗದ ಜಾಗೃತ ದೈವ. ಹನುಮಾನ್ ಚಾಲೀಸದ ಶಬ್ದಗಳೇ ಒಂದು ರಕ್ಷಾ ಕವಚವಿದ್ದಂತೆ. ಕೇವಲ ಹನುಮಂತನ ಫೋಟೋ ಅಷ್ಟೇ ಅಲ್ಲ, ಬದಲಿಗೆ ಹನುಮಾನ್ ಚಾಲೀಸದ ಶ್ಲೋಕಗಳು ಮುದ್ರಿತವಾಗಿರುವ ಪಟವನ್ನು ಮನೆಯ ದಕ್ಷಿಣ ದಿಕ್ಕಿನ ಗೋಡೆಗೆ ಹಾಕಬೇಕು. ದಕ್ಷಿಣ ದಿಕ್ಕು ಯಮನ ದಿಕ್ಕೆಂದು ನಂಬಲಾಗುತ್ತೆ. ಈ ದಿಕ್ಕಲ್ಲಿ ಹನುಮಂತನ ನೆಲೆ ಇದ್ದರೆ ಶನಿ ದೋಷದ ಪ್ರಭಾವ ತಗ್ಗುತ್ತೆ ಮತ್ತು ಯಾವುದೇ ದುಷ್ಟಶಕ್ತಿ ಅಥವಾ ವಾಮಾಚಾರದ ಪ್ರಭಾವ ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ರಾಮ ಬಾಣದಂತೆ ವೃದ್ಧಿಸುತ್ತೆ. ಈ
ಈ 4 ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಸಾಕು, ಅಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾವೆ ಪುರಾಣಗಳು. ಇವು ಕೇವಲ ವಸ್ತುಗಳಲ್ಲ, ಇವು ಭಗವಂತನ ಸಾನ್ನಿಧ್ಯದ ಸಂಕೇತಗಳು. ಹಿಂದೆ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಾಗುವ ಪವಾಡ ಸದೃಶ ಅದ್ಭುತಗಳನ್ನು ಗಮನಿಸಿ. ಈ ಮಾಹಿತಿ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನಿಮ್ಮ ಹಿತೈಷಿಗಳಿಗೂ ಕೂಡ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ದೈವಿಕ ವಿಚಾರಗಳಿಗಾಗಿ ನಮ್ಮ ಡಂಗೂರ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸರ್ವೇ ಜನಾಃ ಸುಖಿನೋ ಭವಂತು.